ಬಲರಾಮನ ದಿನಗಳು ನಾಳೆ ರಾಜ್ಯಾದ್ಯಂತ ಬಿಡುಗಡೆ. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್. ಇದು ನಿಮ್ಮ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್. ಬನ್ನಿ, ಇವತ್ತು ನಾನು ಬಲರಾಮನ ದಿನಗಳು ಸಿನಿಮಾದ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಈ ಸಿನಿಮಾ ನಾಳೆ ಅಂದ್ರೆ ಜೂನ್ 26ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲು ಸಿದ್ಧವಾಗಿದೆ. ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಹಂಚ್ಕೊತೀನಿ. ಬನ್ನಿ, ಈಗ ಈ ವಿಡಿಯೋ ಶುರು ಮಾಡಿಬಿಡೋಣ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಡರ್ ವರ್ಲ್ಡ್ ಕಥೆಗಳ ಬಗ್ಗೆ ಮಾತನಾಡಿದಾಗ ಮೊದಲು ನಮಗೆಲ್ಲ ನೆನಪಾಗೋದೆ ಆ ದಿನಗಳು. ಆ ಸಿನಿಮಾ ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಗಿತ್ತು. ಆ ಸಿನಿಮಾದಲ್ಲಿ ಚೇತನ್ ಅವರು ನಾಯಕ ನಟನಾಗಿ ಅಭಿನಯ ಮಾಡಿದ್ರು. ಆದ್ರೆ ಈಗ ಸುಮಾರು 19 ವರ್ಷಗಳ ನಂತರ ಅದೇ ನಿರ್ದೇಶಕರು ಅಂದ್ರೆ KM ಚೈತನ್ಯ ಅವರು ಮತ್ತೆ ಭೂಗತ ಸಿನಿಮಾದ ಕಥೆಯನ್ನು ಒತ್ತು ತಂದಿದ್ದಾರೆ. ಅದೇ ಬಲರಾಮನ ದಿನಗಳು. ಹಾಗೆ ಆ ದಿನಗಳು ಸಿನಿಮಾಗೂ ಈ ಬಲರಾಮನ ದಿನಗಳು ಸಿನಿಮಾಗೆ ಏನಾದರೂ ಸಾಮ್ಯತೆ ಇದೆಯಾ? ಇದು ಆ ದಿನಗಳು ಸಿನಿಮಾದ ಸಿಕ್ವೆಲ್ಲ ಅಥವಾ ಹೊಸ ಕಥೆಯ? ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ಕೊತಾ ಹೋಗ್ತೀನಿ. ಈ ಬಲರಾಮನ ದಿನಗಳು ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್, ಪ್ರಿಯಾ ಆನಂದ್, ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ ಹಾಗೆ ಶರತ್ ಲೋಹಿತಾಶ್ವ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಅದ್ರ ಜೊತೆಗೆ ಈ ಸಿನಿಮಾದ ನಿರ್ಮಾಪಕರ ಒಂದು ಕನಸು ಏನಿತ್ತು ಅಂದ್ರೆ ಆ ದಿನಗಳು ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಅಭಿನಯ ಮಾಡಿದ್ರು ಅದೇ ಕಲಾವಿದರುಗಳನ್ನ ಈ ಸಿನಿಮಾದಲ್ಲೂ ತರಬೇಕು ಅಂತ ನಮ್ಮ ಡೈರೆಕ್ಟರ್ ಆದ KM ಚೈತನ್ಯ ಸರ್ ಅವರಿಗೆ ಹೇಳಿದ್ರಂತೆ. ಅದಕ್ಕೋಸ್ಕರನೇ ಆ ಸಿನಿಮಾದಲ್ಲಿ ಯಾರ್ಯಾರೆಲ್ಲ ಪಾತ್ರಗಳು ಮಾಡಿದ್ರು ಅವೇ ಪಾತ್ರಗಳು ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಆ ದಿನಗಳು ಸಿನಿಮಾದ ಒಂದು ಕಂಟಿನ್ಯೂಟಿ ನಿಮಗೆ ಕಣ್ಮುಂದೆ ಬರಬೇಕಲ್ವಾ? ಆ ಒಂದು ಪ್ರಯತ್ನವನ್ನು ನಮ್ಮ KM ಚೈತನ್ಯ ಸರ್ ಹಾಗೆ ಪ್ರೊಡ್ಯೂಸರ್ ಸರ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಾನು ಇಲ್ಲಿಂದಲೇ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರೆ ಆ ಒಂದು ಕಂಟಿನ್ಯೂಟಿ ಇದ್ರೆ ಮಾತ್ರ ಸಿನಿಮಾ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಏನಂತಾರೆ ಸ್ನೇಹಿತರೆ, ನಿಜ ಅಲ್ವೇ? ಈ ಬಲರಾಮನ ದಿನಗಳು ಸಿನಿಮಾ 1980ರಲ್ಲಿ ನಡೆದಿರುವ ಅಂಡರ್ ವರ್ಲ್ಡ್ ಕಥೆಯಾಗಿದೆ. ಒಂದು ಗ್ರಾಮದಿಂದ ಬೆಂಗಳೂರಿಗೆ ಬಂದಂತಹ ಯುವಕ ಹೇಗೆ ಈ ಒಂದು ಬೆಂಗಳೂರಿನ ಭೂಗತ ಜಗತ್ನಲ್ಲಿ ಅಂಡರ್ ವರ್ಲ್ಡ್ ಡಾನ್ ಆಗ್ತಾನೆ ಅನ್ನೋದೇ ಈ ಸಿನಿಮಾದ ಒಂದು ಕಥಾವಸ್ತು. ನಿಮಗೆ ಆ ದಿನಗಳ ಸಿನಿಮಾ ನೆನಪಿದೆಯಾ? 2007ರಲ್ಲಿ ಬಿಡುಗಡೆಯಾದ ಈ ಆ ದಿನಗಳು ಸಿನಿಮಾ ಕನ್ನಡ ಚಿತ್ರರಂಗದ ಕ್ಲಾಸಿಕ್ ಅಂಡರ್ ವರ್ಲ್ಡ್ ಸಿನಿಮಾಗಳಲ್ಲಿ ಒಂದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನೈಜ ಘಟನೆಯನ್ನು ಆಧರಿಸಿ ಬಂದ ಆ ಒಂದು ಆ ದಿನಗಳು ಚಿತ್ರವು ಬೆಂಗಳೂರಿನ ಭೂಗತ ಜಗತ್ತಿನ ಕಥೆಯನ್ನು ಹೇಳಿತ್ತು. ಹಾಗಾದ್ರೆ ಆ ದಿನಗಳು ಸಿನಿಮಾಕ್ಕೂ ಹಾಗೆ ಬಲರಾಮನ ದಿನಗಳು ಸಿನಿಮಾಕ್ಕೂ ಏನಾದ್ರೂ ಸಂಬಂಧವಿದೆಯಾ ಅನ್ನೋದೇ ಎಲ್ಲರ ತಲೆಯಲ್ಲಿ ಮೂಡಿರುವ ಒಂದು ಯಕ್ಷ ಪ್ರಶ್ನೆ. ನಿರ್ದೇಶಕ KM ಚೈತನ್ಯ ಅವರ ಪ್ರಕಾರ ಬಲರಾಮನ ದಿನಗಳು ಸಿನಿಮಾ ಆ ದಿನಗಳು ಚಿತ್ರದ ಲೋಕವನ್ನು ವಿಸ್ತರಿಸುವ ಪ್ರಯತ್ನವಾಗಿದೆ. ಈ ಬಲರಾಮನ ದಿನಗಳು ಸಿನಿಮಾ ನೇರವಾಗಿ ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರೆ ಆ ಸಿನಿಮಾದಲ್ಲೂ ಕೂಡ ಅಂಡರ್ ವರ್ಲ್ಡ್ ಜಗತ್ತಿನ ಮತ್ತೊಂದು ಅಧ್ಯಾಯ ಅಥವಾ ಮತ್ತೊಂದು ದೃಷ್ಟಿಕೋನದ ಕಥೆಯಂತೆ ರೂಪುಗೊಂಡಿದೆ ಈ ಬಲರಾಮನ ದಿನಗಳು. ಸಿನಿಮಾ ವಲಯದಲ್ಲೂ ಮತ್ತು ಅಭಿಮಾನಿಗಳ ಚರ್ಚೆಯಲ್ಲಿಯೂ ಆ ದಿನಗಳ ಚಿತ್ರದ ಕಾಲಘಟ್ಟದಲ್ಲಿದ್ದ ಬಲರಾಮ ಎಂಬ ಪಾತ್ರದ ಕಥೆಯನ್ನು ಈ ಸಿನಿಮಾ ಹೇಳಲಿದೆ ಎಂಬ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಈ ಚಿತ್ರದ ಪ್ರಮುಖ ಆಕರ್ಷಣೆ ಏನಪ್ಪಾ ಅಂದ್ರೆ KM ಚೈತನ್ಯ ಅವರ ನಿರ್ದೇಶನ, ವಿನೋದ್ ಪ್ರಭಾಕರ್ ಅವರ ವಿಭಿನ್ನ ಗ್ಯಾಂಗ್ಸ್ಟರ್ ಪಾತ್ರ, ಸಂತೋಷ್ ನಾರಾಯಣ್ ಅವರ ಸಂಗೀತ, 1980ರ ಬೆಂಗಳೂರಿನ ಮರುಸೃಷ್ಟಿ, ನೈಜ ಘಟನೆಗಳಿಂದ ಪ್ರೇರಿತವಾದ ಕಥೆ. ಈ ಕಾರಣದಿಂದಾಗಿ ಈ ಬಲರಾಮನ ದಿನಗಳು ಸಿನಿಮಾ ಮೇಲೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ.
ಈ ಬಲರಾಮನ ದಿನಗಳು ಸಿನಿಮಾ ಕೇವಲ ಗ್ಯಾಂಗ್ಸ್ಟರ್ ಕಥೆಯಲ್ಲ, ಆ ದಿನಗಳು ಚಿತ್ರದ ನಂತರ ಮತ್ತೆ ಅಂಡರ್ ವರ್ಲ್ಡ್ ಜಗತ್ತನ್ನು ತೆರೆಗೆ ತರುವ ಪ್ರಯತ್ನವಾಗಿದೆ. ಇದು ಸೀಕ್ವೆಲ್ ಅಲ್ಲದಿದ್ದರೂ ಆ ದಿನಗಳು ಚಿತ್ರದ ಅಭಿಮಾನಿಗಳಿಗೆ ಈ ಸಿನಿಮಾ ವಿಶೇಷ ಅನುಭವವನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನೀವು ಬಲರಾಮನ ದಿನಗಳು ಸಿನಿಮಾವನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಕಮೆಂಟ್ ಮಾಡಿ. ಜೈ ಬಲರಾಮನ ದಿನಗಳು, ಜೈ ವಿನೋದ್ ಪ್ರಭಾಕರ್ ಸರ್. ಕನ್ನಡ ಚಿತ್ರರಂಗವನ್ನು ಬೆಳೆಸಿ, ಕನ್ನಡ ಚಿತ್ರರಂಗವನ್ನು ಉಳಿಸಿ. ಜೈ ಕರ್ನಾಟಕ ಮಾತೆ. ವಂದನೆಗಳು.